ಸ್ವಲ್ಪ ಅಣ್ಣ ಎಲ್ಲಿ ಬತ್ತೀಯ? ಹೌದಾ? ಉದಯ್ ಇವಂದ್ ಯಾವಾಗ ಅಳ್ದಂಗ್ ಗುರು ಊರಿಗೆ ಹೋಗ್ಬೇಕಾರೆ ಇವನು ಮತ್ತೆ ಇವಳು ಅಷ್ಟೇನೆ. ಈಗ ಎಷ್ಟು ತೋರಿಸ್ತಿದೆ? 190 ಕಿಲೋಮೀಟರ್ ತೋರಿಸ್ತಿದೀಯಾ? ಅಷ್ಟೇನಾ? ಹಲೋ ಹಾಯ್ ಎವ್ರಿವನ್, ದಿಸ್ ಇಸ್ ರವಿ. ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಸೊ ಮಿರರಲ್ಲಿ ಮುಖ ನೋಡ್ಕೊಂತಿದ್ದೆ. ಸೊ ಮ್ಯಾಟರ್ ಅಂತ ಆಲ್ರೆಡಿ ಟೈಟಲ್ ಅಂತ ತಮ್ಮಲ್ಲಿ ನೋಡಿ ಗೊತ್ತಾಗಿರ್ಬೋದು. ಇವತ್ತು ಫೈನಲಿ ಊರಿಂದ ತೊಲಗುವಂಥ ಸಮಯ. ಎಸ್, ಹೆಂಗಂತ ಹೇಳಿದ್ರೆ ಸ್ವಲ್ಪ ಓಕೆ ಫೀಲ್ ಆಗ್ತಾ ಇತ್ತು ನನಗೆ. ಊರಿಗೆ ಹೋಗ್ತಾ ಇದ್ದೀನಿ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ವಾಪಸ್ಸು. ನನ್ನ ಬೈಕ್ ತೊಗೊಂಡು, ಹೊಸ ಬೈಕ್ ತೊಗೊಂಡು ನಾವು ಜೊತೆಗೆ ಪ್ರೀತು ನಾನು ಜೊತೆಗೆ ಬಂದಿದ್ದು, ನನ್ನ ತಮ್ಮ ನಾನು. ಬಟ್ ರಿಟರ್ನು ಒಬ್ಬನೇ ಹೋಗ್ತಾ ಇದ್ದೀನಿ. ಯಾಕಂದರೆ ಒಂದು ಕೆಲಸ ಇದೆ ನನ್ನ ತಮ್ಮಂಗೋಸ್ಕರ. ಸೊ ಅದಕ್ಕೆ ಅವ್ನು ಬರಲ್ಲ, ನಮ್ಮಮ್ಮನ ಜೊತೆ ಹೋಗ್ತಾನೆ. ಸೊ ಇವಾಗ ಪ್ರೆಸೆಂಟ್ಲಿ ಪೂಜೆ ಮಾಡ್ತಾರೆ, ತೋರಿಸ್ತೀನಿ. ನಮ್ಮಕ್ಕ ಪೂಜೆ ಮಾಡಿರಲಿಲ್ಲ, ಇವತ್ತು ಪೂಜೆ ಮಾಡ್ತಾಳೆ ಗಾಡಿದು. ಅಯ್ಯೋ ಅವಳು ನೋಡಲ್ಲಿ, ಅವಳಿಗೆ ಹಿಡ್ಕೋಬೇಕಷ್ಟೇ. ಇವಾಗ ಅವಳೇ ಮಾಡ್ತಾಳಂತ ನೋಡಿ. ಇದ್ಯಾವ ಸ್ಟೈಲು ಪಾದ್ಮಿ? ಅಯ್ಯೋ ಹಾಂ, ಥ್ಯಾಂಕ್ ಯು. ಹಾಂ, ಹೋಗು. ಸೊ ಸೀರೆ ಇಟ್ಬಿಟ್ಟು, ಯಾರು ಗಂಡು ಮಕ್ಕಳು ಬೈಕ್ ತೊಗೊಂಡಿದ್ರೆ ನಿಮ್ಮ ಮನೇಲಿ ಅಕ್ಕ ತಂಗಿರಿದ್ರೆ ಸೊ ಈ ಥರ ಪೂಜೆ ಮಾಡಿಸ್ಬೇಕಂತೆ ನಮ್ಮಮ್ಮ ಹೇಳ್ತೈತೆ ಯಾವಾಗ್ಲೂ. ಸೊ ಅದಕ್ಕೆ ಗಾಡಿ ತೊಗೊಂಡು ಊರಿಗೆ ಬಂದಮೇಲೆ ಇವಳ ಹತ್ರ ಪೂಜೆ ಮಾಡಿಸ್ಬೇಕಂತೆ. ಸೊ ನೀವು ನಿಮ್ಮ ಮನೇಲಿ ಎಲ್ಲರೂ ಅಕ್ಕ ತಂಗಿರಿದ್ರೆ ಅವ್ರ ಹತ್ರನೇ ಪೂಜೆ ಮಾಡಿಸಿ ಹಂಗಂತಾರಪ್ಪ ದೊಡ್ಡವರು. ಬಟ್ ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲ ಅಷ್ಟೇ. ಇವ್ರು ನೋಡಿ, ನಮ್ಮ ಗಾಡಿ ವಾಶ್ ಮಾಡಿಲ್ಲ, ಸಿಕ್ಕಾಬಡೆ ಗಲೀಜು. ಅಯ್ಯಯ್ಯಯ್ಯೋ, ಅವನೇ ಮಾಡಿರೋದು. ತಾಳಪ್ಪ, ನೀನೇ ಮಾಡಿರೋದೆಲ್ಲ, ಇವನೇ ಮಾಡಿರೋದು ಗೈಸ್ ಗಲೀಜು. ನಾನೆಲ್ಲಿ ಜಾಸ್ತಿ ಓಡಿಸಲ್ಲ, ಅವನೇ ಓಡಿಸಿ ಗಲೀಜು ಮಾಡಿಟ್ಟಿರೋದು. ನಮ್ಮಮ್ಮ ನೋಡಿ ಹಿಂಗೈತೆ. ಪೂಜೆ ಡನ್. ಹೋಗುವ ಇವಾಗ ಬೆಂಗಳೂರಿಗೆ. ಲೆಟ್ಸ್ ಗೋ. ಪಾಪಿ ಏನ್ ಮಾಡ್ತಿದ್ದೆ ಪಾಪಿ? ಅವಳಿಗೆ ಪರ್ಫ್ಯೂಮ್ ಬೇಕಂತ ರೆಡಿ ಆಗೋಳ ಊರಿಗೆ ಹೋಗಕ್ಕೆ. ಪರ್ಫ್ಯೂಮ್ ಬೇಕಂತೆ. ಅಕ್ಕನ ಹೋಗ್ತಾಳೆ, ಆಕ್ಚುಲಿ ಅವಳು ಹೋಗ್ತಾಳೆ, ನಾನು ಹೋಗ್ತಾ ಇದ್ದೀನಿ, ಪಾಪುಗಳು ಹೋಗ್ತಾರೆ, ಅಕ್ಕ ಅಮ್ಮನೂ ಹೋಗ್ತಾರೆ. ಪ್ರೀತು ಅಮ್ಮನೂ ಹೋಗ್ತಾರೆ. ಭಗವಂತ ಚೆನ್ನಾಗಿಟ್ಟಿರ್ಲಿ ನಮ್ಮ ಅಕ್ಕಂಗೆ. ಪಾಪಿ ಪಾಪಿ ಅಜ್ಜಿಗೆ ನೋಡಿ ಕತೆ. ಪಾಪಿ ಆಶೀರ್ವಾದ ಕರ್ನೋ. ಅಯ್ಯೋ ಅವಳ ಮೇಲೆ ಬಿಡ್ಲು. ಇವನ್ ಗೊಳ ಅಂತವನೆ, ಅವನಿಗೆ ಸೈಕಲ್ ಬೇಕಂತ ಇವಾಗ ದೊಡ್ಡದು ಕೊಡಲ್ಲ. ಅಲ್ಲೋಡ ಯಾವಾಗ ನೋಡಿದ್ರು ಹೇಳ್ತಾ ಇರ್ದಂಗ ಅವನು. ಯಾವಾಗ ಬಂದ ನನಗೆ ಹೊಡಿಯಕ್ಕೆ ಇವಾಗ ಟೈಮ್ ಆಯ್ತಲ್ಲ. ಎಷ್ಟು 10-20 ಬರುತ್ತೆ. ಸರಿ ಹೋಗ್ ಬಿಡ್ಬೋ ಅಕ್ಕನ. ಗಾಡಿ ಫುಲ್ ಲೋಡ್ ಆಗೈತಿ ಇವಾಗ. ಇದೊಂದು ಹೆಂಗಾಕಿದ್ ನೋಡಿ, ಇಷ್ಟು ಬಂದೈತಿ. ಈ KTM ಬೈಕಲ್ಲಿ ಇಷ್ಟು ಜನ ಹೋಗ್ಬೇಕಂದ್ರೆ ಇದೇ ದೊಡ್ತಾನೆ. ಅದೇ ಗಾಡಿ ಆದ್ರೆ ಆರಾಮಾಗಿ ಕೂರ್ಬೋದು. ಪಪ್ಪಿ ಬಾಯ್, ಶಿಚಿಮ ಬಾಯ್. ಉದಯ್ ಇವಂದ್ ಯಾವಾಗ ಅಳ್ದಂಗ್ ಗುರು ಊರಿಗೆ ಹೋಗ್ಬೇಕಾರೆ ಇವನು ಮತ್ತೆ ಇವಳು ಅಷ್ಟೇನೆ. ಇವಾಗ ಈಗ ಸ್ವಲ್ಪ ಸಮಾಧಾನ ಮಾಡ್ತಾನೆ. ಶಿಚಿಮ ಬಾಯ್. ಇವನ್ ಹಠ ಜಾಸ್ತಿ ಇವಂದು. ಇವನ್ ಹಾಸ್ಟ್ಲಿ ಹಾಕ್ಬಿಟ್ರಿ ಮಂಗಳೂರು ಡೈರೆಕ್ಟ್ ಅಮ್ಮ. ಮಂಗಳೂರು ತುಂಬಾ ದೂರ ಐತ್ ಕಣಮ್ಮ. ಉದಯ ಹೌದಾ? ಸತಾಯಿಸ್ಬಾರ್ದು. ಬಸ್ ಬರುತ್ತೆ ನಿಧಾನ. ನೋಡಿದ್ದು ಲೆಫ್ಟಿಗೆ ಹೇಳ್ಕೊಳುತ್ತೆ. ಬಾಯ್ ಅಕ್ಕ ಬಾಯ್. ಸಿಟಿ ಬಾಯ್ ಬಾಯ್. ಬಾಯ್ ನಿಧಾನ. ಫೋನ್ ಎತ್ತಾಳೆ ನಡಿ, ಎಲ್ಲಿ ಬಿಸಾಕ್ತಾಳ? ಹೋಗು. ಸರಿ ಬರ್ಲೇನು ಬಾಯ್, ಬರ್ಲೇನು? ಗಾಡಿ ಬೀಸ್ಟ್ ಇಸ್ ರೆಡಿ ಫಾರ್ ಗೋ. ಒಂಥರ ಬೇಜಾರು ಗುರು ಊರ್ ಬಿಟ್ಟು ಹೋಗಕ್ಕೆ. ಓ ಗಿರಿ
ಏನೋ ಆರ್ಸಿ ಹೊರಟೆ ಹೌದಾ. ಸೊ ಲೆಟ್ಸ್ ಗೋ ಗೈಸ್. ಮುಂದೆ ಏನಾದ್ರು ಸೀನ್ ಆದ್ರೆ ಹೇಳ್ತೀನಿ. ಫಸ್ಟ್ ಫ್ಯೂಲ್ ಅಪ್ ಮಾಡಿಸ್ಬೇಕು ಗಾಡೀಲಿ. ಫ್ಯೂಲೇ ಇಲ್ಲ. 1,500 ರೂಪಾಯಿ ನಾನೇನು ಹಾಕ್ಸ್ಕೊಂಬಂದಿದ್ದ ಬರ್ಬೇಕಾರೆ. ಸೊ ಅದನ್ನೇ ಇನ್ನೂ ಹೊಡೆದಿದ್ದು. ಸೊ ಫ್ಯೂಲ್ ಆಲ್ಮೋಸ್ಟ್ ಅಂದರೆ ಇನ್ನೊಂದು 200-250 ರೂಪಾಯಿ ಫ್ಯೂಲ್ ಇದೆ. ಇಲ್ಲ ಅಂತ ಏನು ಸೀನ್ ಇಲ್ಲ, ಯಾಕಂದರೆ ಅಲ್ಲೇ ಕಾಣ್ತಿದೆ ನೋಡಿ. ಇನ್ನು 100-120 ಕಿಲೋಮೀಟ್ರ್ ಹೊಡಿಬೋದು, ಅಷ್ಟೊಂದಿದೆ ಇದರಲ್ಲಿ. ಆದರೂ ರೆಡ್ಡಲ್ಲಿ ತೋರಿಸೋದು. ಇವಾಗ ಹೋಗಿ ಅಂದರೆ ಒಂದು 40 ಕಿಲೋಮೀಟ್ರ್ ಹೊಡ್ಕೊಂಡು ಹೋಗಿ ಮಗನೇ ಫ್ಯೂಲ್ ಹಾಕ್ಸು ಫಸ್ಟು ಅಂತ ಅದು ಇಂಡಿಕೇಟ್ ಮಾಡ್ತಾ ಇರೋದು. ಸೊ ಎಲ್ಲರೂ ಫ್ಯೂಲ್ ಹಾಕ್ಸ್ಬೇಕಾದ್ರೆ ಸಿಗ್ತೀನಿ. ಟೋಟಲ್ ಇವಾಗ ನಾನು ಹೊಡೆದಿರೋದು ಎಷ್ಟು 850 ಆಲ್ರೆಡಿ ಹೊಡೆದಿದ್ದೀನಿ. ಸೊ ಇವಾಗ ಬೆಂಗಳೂರು ಹೋಗ್ತಾಗ ಸರ್ವಿಸಿಗೆ ಬಿಡಬೇಕು ಶೋರೂಮಿಗೆ ತಗೊಂಡೋಗಿ. 695-700 ಖತಮ್. ಕಾಣುತ್ತಾ ಮೇಲೆ ಪೆಟ್ರೋಲ್? ಕಾಣೋದೇ ಇಲ್ಲ ಗುರು. ಈ ಗಾಡಿಗೆ ಏನಿಲ್ಲ ಅಂದ್ರೆ 1,000 ರೂಪಾಯಿ ಮೇಲೆ ಹಾಕ್ಸಿದ್ರೇನೆ ಪೆಟ್ರೋಲು ಕಾಣಿಸೋದು. ಇಲ್ಲ ಅಂದ್ರೆ ಪೆಟ್ರೋಲ್ ಹಾಕಿಸ್ದ ಶಿಷ್ಯ ಅಂತ ಕೇಳ್ತಾನೆ ಇವನು. ಈಗ ಎಷ್ಟು ತೋರಿಸ್ತಿದೆ? 190 ಕಿಲೋಮೀಟರ್ ತೋರಿಸ್ತಿದೀಯಾ? ಅಷ್ಟೇನಾ? ಜೋ ಅಂದ್ರೆ ಪೆಟ್ರೋಲ್ ನಿಲ್ಲಾಗಿತ್ತು ಇದರಲ್ಲಿ. ಆದ್ರೆ ನನಗೆ ಆಗಲ್ಲ ಗುರು. 190 ಕಿಲೋಮೀಟರ್ ಬೆಂಗಳೂರಿನೂ ಜಾಸ್ತಿ ಇದೆ. ವಾಪ ಸ್ವಾಮಿ, ಅರ್ಧ ಟ್ಯಾಂಕ್ ಪೆಟ್ರೋಲ್ ಬೇಕಿದಕ್ಕೆ. ಹಂಗಿಲ್ಲ. ಸಾರಿ ಅಪ್ಪ, ಏನ್ ಗುರು ಇದು ಹಿಂಗೆ ಎದುರಿಸುತ್ತೆ. ಕರೆಕ್ಟಾಗಿ ಅರ್ಧ ಟ್ಯಾಂಕ್ ಇದೆ ಇದು. ಇನ್ನೂ 700 ರೂಪಾಯಿ ಹಾಕ್ಸಿದ್ರೆ ಫುಲ್ ಟ್ಯಾಂಕ್ ಆಗುತ್ತೆ. ಅಂದ್ರೆ 14 ಲೀಟರ್ ಟ್ಯಾಂಕ್ ಇದು. 14-13 ಲೀಟರ್ ಏನೋ ಇದೆ. 280 ಕಿಲೋಮೀಟರ್ ರೇಂಜ್ ತೋರಿಸ್ತಿದೆ ಇದು ಇವಾಗ. 280 ಬಂದ್ಬಿಟ್ಟು ಒಂದು ಸ್ಪೀಡ್ ಮೇಂಟೈನ್ ಮಾಡಿದ್ರೆ ಅದು 300ಗೂ ಹೋಗ್ಬಿಡುತ್ತೆ. ಸೊ ಇದೆ 60-70 ಒಂದೇ ಸ್ಪೀಡ್ ಮೇಂಟೈನ್ ಮಾಡಿದ್ರೆ ಒಳ್ಳೆ ಮೈಲೇಜ್ ಕೊಟ್ಬಿಡುತ್ತೆ. ಈ ಗಾಡಿಗಳೆಲ್ಲ ಅದೇ ದೊಡ್ಡ ಮೈಲೇಜ್ ಗುರು. ಅದೇ ಸ್ಪ್ಲೆಂಡರ್ ಆಗಿದ್ರೆ ಇದೇ 700 ರೂಪಾಯಿ ಹಾಕ್ಸಿದ್ರೆ ಬೆಂಗಳೂರಿಗೆ ಹೋಗಿ ಇನ್ನೊಂದಿನ ಡ್ಯೂಟಿನೇ ಮಾಡ್ಬಿಡುವೆ. ಸೀರಿಯಸ್ಲಿ ಗೈಸ್, ತಮಾಷೆ ಮಾಡ್ತಾ ಇಲ್ಲ. ಪರವಾಗಿಲ್ಲ. 300 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಇವಾಗ. ಓಕೆ, ಲೆಟ್ಸ್ ಗೋ ಗೈಸ್. ಸೀರಿಯಸ್ಲಿ ಅಲ್ಲಿ NS ಹೋಗ್ತಿದ್ದೆ ನೋಡಿ ನನ್ನ ಎದುರುಗಡೆ. ನನ್ನ ತನನ ಅವ್ರು ಚೆಕ್ ಮಾಡ್ತಾ ಇದ್ದಾರೆ. ನಾನು ಹೆಂಗ್ ಮಾಡ್ತೀನಿ ಏನು ಎತ್ತ ಅಂತ ಅದೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಸರಿ ಸುಮಾರು ಒಂದು 35 ಕಿಲೋಮೀಟ್ರಿಂದ ಜೊತೆಗೆ ಬರ್ತಾ ಇದ್ದಾರೆ ಅವರು. ಸೊ ಏನು ಮಾಡ್ತಿದಾರಂದ್ರೆ ಸ್ಲೋ ಆಗ್ತಾರಾ. ನಾನು ಒಂದು 70 ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಅವ್ರು ಸ್ಲೋ ಮಾಡ್ಕೊಂತಾರೆ, ನಾನು ಕ್ರಾಸ್ ಆಗ್ತೀನಿ. ತಿರ್ಗಾ ಓವರ್ಟೇಕ್ ಮಾಡ್ಕೊಂಡು ಬಂದು ಹೊಡಿತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ನಂದೇ ಗಾಡಿ ಕಿಂಗು, ನಾನೇ ಕಿಂಗು ಅಂತ ತೋರಿಸ್ಕೊಳೋದು. ಇದು ಬಂದ್ಬಿಡೋದು ಅವ್ರಿಗೆ, ತೋರಿಸ್ಕೋಬೇಕು ನಾನು ಅನ್ನೋ ಥರ. ಅಂದರೆ ಇವ್ನು ಹೊಡೆಯಲ್ಲ, ಇವನ ಕೈಯಲ್ಲಿ ಆಗಲ್ಲ, ಅವ್ನ ಗಾಡಿ ಆಗಲ್ಲ, ಹೋಗಲ್ಲ ಅಂದ್ಕೊಂಡು. ಬಟ್ ಅವನಿಗೇನು ಗೊತ್ತು, ಆ NS-ಗಿಂತ ಡಬಲ್ಸ್ ಕೂಡ ಹೋಗುತ್ತೆ ಈ ಗಾಡಿ. 170-160 ಟಾಪ್ ಸ್ಪೀಡು. ನಾನು ಹೊಡಿತಾ ಇಲ್ಲ, 70 ಹೊಡಿತಾ ಇದ್ದೀನಿ. 70-80 ನಾನು ಅದಕ್ಕಿಂತ ಕ್ರಾಸ್ ಮಾಡ್ತಾ ಇಲ್ಲ. ಯಾಕಂದರೆ ಮೈಲೇಜು ಬೇಕು, ಈ ಕಡೆ ರೋಡು ಸರಿ ಇಲ್ಲ, ಈ ಕಡೆ ಸರ್ವಿಸು ಆಗಿಲ್ಲ. ಸೊ ಹಂಗಾಗಿ ನಾನು ಎಳಿತಾ ಇಲ್ಲ. ಎಳೆದ್ರೆ ಮಾತ್ರ ಅವ್ನು 50 ಕಿಲೋಮೀಟರ್ ದೂರ ಇರ್ತಾನೆ. ಸ್ವಲ್ಪ ಅಣ್ಣ ಎಲ್ಲಿ ಬತ್ತೀಯ? ಇಂಥ ಜಾಗದಲ್ಲಿ ಬಸ್ಗಳದ್ದು ಒಂದು ರೋದನೆ ಗುರು. ಸೊ ಯಾವತ್ತು KTM ಅವ್ರ ಜೊತೆಗೆ ಆಟ ಆಡೋಕೆ ಹೋಗ್ಬೇಡ್ರಿ. KTM ಗಾಡಿಗಳು ಒಂಥರ ರಾಕೆಟ್ ಇದ್ದಂಗೆ, ಅದೇ ಜುಯ್ ಅಂತ ಹೋಗ್ತದೆ. ಇವಾಗ ಇನ್ನೂ ಬಂದಿಲ್ಲ ಅವನು. ಒಂದು ರೋಡ್ ಸಿಗಲಿ ಬರ್ತಾನೆ ನೋಡ ಅಣ್ಣ, ಹೆಂಗ್ ಬರ್ತಾನೆ. ಫುಲ್ ಸ್ಪೀಡಾಗಿ ಹೋಗ್ತಾನೆ. ಒಂದು 110-5 ಕ್ರಾಸ್ ಮಾಡ್ತಾನೆ ಫುಲ್ ಸ್ಪೀಡಾಗಿ. ಸೊ ನಾನು ಆಮೇಲೆ ಅವನಿಗೆ ಖುಷಿ ಆಗುತ್ತೆ ಒಳಗೆ, ನಾನು ಕ್ರಾಸ್ ಮಾಡಿಬಿಟ್ಟೆ ಅವನ್ನ ಅಂತ. ಮೇ ಬಿ ರೋಡ್ ಸರಿ ಇಲ್ಲ ಅಂತ ಹಿಡಿತಿಲ್ಲ ಅಂತ ಕಾಣುತ್ತೆ ಅಣ್ಣ. ರೋಡ್ ಸರಿ ಇದಣ್ಣ, ಬಾರಣ, ನನಗೆ ಕಜೀಪ್ ಮಾಡ್ತಾ ಇದೀಯಾ? ಅಯ್ಯೋ ಹೋಗು. ಹೋದ ಗೈಸ್, ಬರಲಿಲ್ಲ. ಅಲ್ಲೊಂದು ಲೆಫ್ಟ್ ಬಂದು ಅಲ್ಲಿ ಲೆಫ್ಟ್ ಹೇಳ್ಕೊಂಬಿಟ್ಟ. ಹೋಯ್ತು ಅಷ್ಟೇ. ಸುಮ್ಮನೆ ಏನೋ ಅಂತಾರಲ್ಲ, ಹಂಗೆ ಮಾಡಬಾರ್ದು. ಗಾಡಿ ಐತೆ, ತೋರಿಸ್ತೀನಿ, ನಾನು ಹೊಡಿತೀನಿ, ನಾನು ಮಾಡ್ತೀನಿ, ಹಿಂಗೆಲ್ಲ ಮಾಡಬಾರ್ದು. ಹಂಗಂತೇಳಿ ನಮ್ಮ ಹತ್ರನೂ ಐತೆ. ನಾವು ಅವನಿಗೆ ಓಟಾಗಿ ಕೊಡ್ಕೊಂಡು ಅವನಿಗೆ ಅಚೀವ್ ಮಾಡಿಸೋದು ಸರಿನಾ? ಸೊ ಯೋಚನೆ ಮಾಡಬೇಕು. ಬಟ್ ಫೈನ್, ಅವ್ರು ಬರಲಿಲ್ಲ, ಹೋದ್ರು. ಸೊ ನಾವು ಓಡೋಣ, ನಮ್ಮ ದಾರಿ ಮುಂದೆ ಇದು ನೋಡೋಣ. ಲೆಟ್ಸ್ ಗೋ. ಅದರ್ವೈಸ್ ನಾವು ಇವಾಗ ಪ್ರೆಸೆಂಟ್ಲಿ ಇರೋದು ಹೊಸದುರ್ಗದಲ್ಲಿ. ಹೊಸದುರ್ಗ ತಾನೆ? ಹೌದು ಗೈಸ್, ಹೊಸದುರ್ಗನೇ. ಸೊ ಇಲ್ಲಿಂದ ಇವಾಗ ಹಿರಿಯೂರು ಕ್ರಾಸಿಗೆ ಹೋಗಿ ಅಲ್ಲಿಂದ ಶಿರಾ, ನೆಲಮಂಗಲ, ತುಮಕೂರು, ಬೆಂಗಳೂರು ಹಂಗಂಡು ಹೋಗ್ಬೇಕು. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಯಾರೋ ನಮಸ್ಕಾರ ಮಾಡ್ತಾರೋ, ಸಬ್ಸ್ಕ್ರೈಬರ್ ಅಣ್ಣ ನೀವು ಬರ್ತಿರೋದೇ ಬಂದ್ವಿ, ಅದು ಪಾಪು ಇಟ್ಕೊಂಡು. ಎಸ್, ಏನೋ ಹೇಳ್ತಿದ್ದೆ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ. ಇಂಜಿನ್ ಕಾಲಿಗೆ ಹೀಟ್ ಹೊಡಿತೈತೆ.
ನಾನು ಏನು ಫಾಸ್ಟಾಗಿ ಹೋಗ್ತಾ ಇಲ್ಲ, ಒಂದು 70 ಒಳಗಡೆ 70 to 80 ಮೇಂಟೈನ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ಇನ್ನೊಂದು ಕಡೆ ಎಗ್ ರೈಸ್ ಚೆನ್ನಾಗಿ ಮಾಡ್ತಾರೆ ಅವರು, ತಿನ್ಕೊಂಡು ಹೋಗೋಣ ಅಂತ ಅನಿಸ್ತೈತೆ. ತಿಂದು ಹೋಗ್ಬಿಡೋಣ, ಸಿಗ್ತೀನಿ ಆಮೇಲೆ ತಿನ್ಕೊಂಡು. ಓಕೆ ಬಾಯ್ಸ್, ಇಷ್ಟೋ ತನಕ ತಗಡೆನೆ ಹೊಡ್ಕೊಂಬರ್ತಾ ಇದ್ದೆ, ಅಂದರೆ ಹಳ್ಳಿ ಹೊಡ್ಕೊಂಬರ್ತಾ ಇದ್ದೆ. ಇವಾಗ ಫೈನಲಿ NH4 ಹೈವೇ ಇಟ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಹಿರಿಯೂರು, ಹಿರಿಯೂರು ಇದು. ಅಣ್ಣ ಯಾರೋ 125 ಸರಿಯಾಗಿ ಹೊಡಿತವನೆ. ಹಿರಿಯೂರು ಇಟ್ಕೊಂಡಿದ್ದೀನಿ, ಹೋಯ್ತಾ ಇದ್ದೀನಿ.